ಜಸ್ಕಾಂ ಇಲಾಖೆಯ ಸರ್ಕಾರಿ ವಸತಿ ಗೃಹಗಳ ಬಾಡಿಗೆ ಭತ್ಯೆಯಲ್ಲಿ ಭಾರೀ ಗೋಲ್ಮಾಲ್. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಉಪವಿಭಾಗ ಜಸ್ಕಾಂ ಉಪವಿಭಾಗದಲ್ಲಿರುವ ವಸತಿ ಗೃಹಗಳಲ್ಲಿ ಜಸ್ಕಾಂ ಇಲಾಖೆಯ ನೌಕರರು ಸುಮಾರು ವರ್ಷಗಳಿಂದ ವಾಸವಿದ್ದು ಇಲಾಖೆಗೆ ಬಾಡಿಗೆ ಕೊಡದೆ ಜಸ್ಕಾಂ ಇಲಾಖೆಗೆ ವಂಚನೆ ಮಾಡಿ ಆರ್ಥಿಕ ನಷ್ಟ ಉಂಟು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಪಟ್ಟಣದ ಜಸ್ಕಾಂ ಇಲಾಖೆಯ ಆವರಣದಲ್ಲಿ ಇರುವಂತಹ 24 ವಸತಿ ಗೃಹಗಳಲ್ಲಿ ಇಲಾಖೆಯ ಸಿಬ್ಬಂದಿಗಳು ವಾಸವಿದ್ದು 11 ವಸತಿ ಗೃಹಗಳಲ್ಲಿ ವಾಸವಿರುವ ಇಲಾಖೆಯ ಸಿಬ್ಬಂದಿಯವರ ಬಾಡಿಗೆಯು ಸಿಬ್ಬಂದಿಗಳ ವೇತನದಲ್ಲಿ HRAದಲ್ಲಿ ಕಡಿತಗೊಳಿಸಲಾಗುತ್ತಿದ್ದು, ಇನ್ನುಳಿದ 12 ವಸತಿ ಗೃಹಗಳಲ್ಲಿರುವ ಸಿಬ್ಬಂದಿಗಳು ಕಳೆದ 5-6 ವರ್ಷಗಳಿಂದ ಇಲಾಖೆಗೆ ಅಂದಾಜು 15 ರಿಂದ 20 ಲಕ್ಷ ರೂಪಾಯಿಗಳ ಬಾಡಿಗೆ ಹಣ ನೀಡದೆ ಜಸ್ಕಾಂ ಇಲಾಖೆಗೆ ಆರ್ಥಿಕ ನಷ್ಟ ಉಂಟು ಮಾಡುತ್ತಿದ್ದರೂ ಸಹ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಬಾಡಿಗೆ ಭತ್ಯೆ ನೀಡದಂತೆ ಸಿಬ್ಬಂದಿಗಳ ಮೇಲೆ ಯಾವುದೇ ರೀತಿಯ ಶಿಸ್ತು ಕ್ರಮ ಜರುಗಿಸದೇ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ವಸತಿ ಗೃಹಗಳಲ್ಲಿ ವಾಸಿಸುತ್ತಿರುವ ಸಿಬ್ಬಂದಿಗಳ ಬಾಡಿಗೆ ಹಣದ ಬಗ್ಗೆ ಹಿಂದೆ ಇದ್ದಂತಹ ಯಾವುದೇ ಒಬ್ಬ ಅಧಿಕಾರಿಯೂ ಇದರ ಬಗ್ಗೆ ವಿಚಾರಿಸದೆ ಹಾಗೂ ಇದುವರೆಗೆ KPTCLನಿಂದ ಸಿವಿಲ್ ಅಧಿಕಾರಿಗಳು ತಪಾಸಣೆಗೆ ಬಂದರೂ ವಸತಿ ಗೃಹದ ಬಾಡಿಗೆ ವಿಷಯದ ಬಗ್ಗೆ ಗಮನ ಹರಿಸದೇ ಇರುವುದು ಹಾಗೂ ಕಳೆದ 8-10 ವರ್ಷಗಳಿಂದ ಇಲಾಖೆಯ ವಸತಿ ಗೃಹಗಳಲ್ಲಿ ವಾಸವಿದ್ದ ಸಿಬ್ಬಂದಿಗಳು ತಮ್ಮ ವೇತನದಲ್ಲಿ ಬಾಡಿಗೆ ಕಡಿತಗೊಳ್ಳದೇ ಇರುವುದನ್ನು ಸ್ವಇಚ್ಛೆಯಿಂದ ಇಲಾಖೆಯ ಗಮನಕ್ಕೆ ತಂದು ಬಾಡಿಗೆ ಹಣವನ್ನು ನಮ್ಮ ವೇತನದಿಂದ ಕಡಿತಗೊಳಿಸಿ ಎಂದು ಹೇಳದೆ ಮೌನವಾಗಿದ್ದು ಕಳೆದ 5-6 ವರ್ಷಗಳಲ್ಲಿ ಜಸ್ಕಾಂ ಇಲಾಖೆಗೆ ಸುಮಾರು 15 ರಿಂದ 20 ಲಕ್ಷ ರೂಪಾಯಿಗಳ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ. ವಸತಿ ಗೃಹದ ಬಾಡಿಗೆ ಹಣ ನೀಡದೆ ಇಲಾಖೆಗೆ ಆರ್ಥಿಕ ನಷ್ಟ ಉಂಟು ಮಾಡಿರುವ ಸಿಬ್ಬಂದಿಗಳ ಮೇಲೆ ಜಸ್ಕಾಂ ಇಲಾಖೆಯ ಮೇಲಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ವಂಚಿಸಿರುವಂತಹ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ವಸತಿ ಗೃಹದ ಬಾಡಿಗೆಯ ಹಣವನ್ನು ಬಡ್ಡಿ ಸಮೇತ ವಸೂಲಿ ಮಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ.